ಶತಾಯಗತಾಯ ಇಲ್ಲಿನ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸೋದಕ್ಕೆ ಕಮಲಪಾಳ್ಯದಲ್ಲಿ ಚುರುಕುಗೊಂಡಿದೆ ರಾಜಕೀಯದ ಎಲ್ಲ ಬೆಳವಣಿಗೆಗಳು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲಿನ ನಾಯಕರಿಗೊಬ್ಬರಿಗೆ ಫೋನ್ ಮಾಡಿದ್ದಾರಂತೆ. ಹಾಗಾದರೆ ಆ ನಾಯಕರು ಯಾರು, ಅವರಿಗೆ ಅಮಿತ್ ಶಾ ಅವರು ಹೇಳಿದ್ದೇನು, ಅದಕ್ಕೆ ಆ ನಾಯಕರ ಉತ್ತರ ಏನು? ಇದಿಷ್ಟು ಈ ಕ್ಷಣದ ಕುತೂಹಲ. ಕೆಲವೇ ಕ್ಷಣದಲ್ಲಿ ನಿಮ್ಮ ಪಬ್ಲಿಕ್ ಟಿವಿಲಿ ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ದೂರವಾಣಿ ಮಾಡಿದ್ಯಾರಿಗೆ? ಇದೀಗ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಜೊತೆಗೆ ಮಾತಾಡಿದ್ದಾದ್ರೂ ಏನು, ಉತ್ತರ ಏನಿತ್ತು? ಲೆಟ್ಸ್ ಟೇಕ್ ಎ ಲುಕ್. ಕುಮಾರಸ್ವಾಮಿ ಸರ್ಕಾರವನ್ನ ಬೀಳಿಸುವುದರ ಬಗ್ಗೆ, ಹೇಗೆಲ್ಲ ಇರಬೇಕು ಅನ್ನೋದರ ಬಗ್ಗೆ ಸುಮಾರು 4.5 ನಿಮಿಷಗಳ ಕಾಲ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಿದ್ದಾರೆ. ರಾಜ್ಯಾಧ್ಯಕ್ಷರಾದಂತಹ BS ಯಡಿಯೂರಪ್ಪನವರಿಗೆ ಸೂಚನೆ ಕೊಟ್ಟಿದ್ದಾರೆ, ಸುಮ್ಮನಿರಬೇಕು, ಆಪರೇಷನ್ ಕಮಲ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು, ಯಾವ ನಾಯಕರು ಎಲ್ಲೂ ಕೂಡ ಡಿಸ್ಕಸ್ ಮಾಡಬಾರ್ದು, ಜೊತೆಗೆ ಇದೆಲ್ಲ ಆಗೋ ತನಕ ಅದು ಸೀಕ್ರೆಟ್ ಆಗಿರಬೇಕು. ಇದೆಲ್ಲ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಖಡಕ್ ಆಗಿ ರವಾನೆ ಮಾಡಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಿಗೆ. ಅದರ ಮುಂದುವರೆದ ಭಾಗ, ಈ ಆಪರೇಷನ್ ಕಮಲದಲ್ಲಿ ಯಾರ್ಯಾರಿದ್ದಾರೆ ಮತ್ತು ಹೇಗೆ ನಡೀತಾ ಇದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಆಪರೇಷನ್ ಕಮಲದ ಪ್ರತಿ ಮಾಹಿತಿಯನ್ನ ನಿಮಗೆ ತರ್ತೀವಿ, ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಜೊತೆಗೆ ನಾನು ಅಂದರೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ BS ಯಡಿಯೂರಪ್ಪನವರು ಮತ್ತು ಶ್ರೀರಾಮುಲು ಇಬ್ಬರೇ ಆಪರೇಟ್ ಮಾಡ್ತಾ ಇದ್ದೀವಿ, ಇನ್ಯಾರು ಇನ್ವಾಲ್ವ್ ಆಗಿಲ್ಲ, ಆಪರೇಷನ್ ಕಮಲ ಮಾಡ್ತಿಲ್ಲ ಅಂತ ಬಹಿರಂಗವಾಗಿ ಬಿಂಬಿಸ್ಕೊಳ್ತಿದ್ದೀವಿ ಅನ್ನೋದು ಈ ಕಡೆಯಿಂದ ಮಾತು. ಮಾಜಿ CM ಸಿದ್ದರಾಮಯ್ಯನವರು ವಿದೇಶ ಪ್ರವಾಸದಿಂದ ವಾಪಸ್ ಬರಲಿ, ಪ್ರವಾಸದಿಂದ ಸಿದ್ದರಾಮಯ್ಯನವರು ವಾಪಸ್ ಬಂದ ಮೇಲೆ ಸೋಮವಾರದಷ್ಟೊತ್ತಿಗೆ ಎಲ್ಲವೂ ಸ್ಪಷ್ಟವಾಗುತ್ತೆ ಅಂತ ಈ ಕಡೆಯಿಂದ ಅಂದರೆ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಪ್ಡೇಟ್ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸೀನಿಯರ್ ಕರೆಸ್ಪಾಂಡೆಂಟ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರವೀಶ್. ಹಬ್ಬದ ದಿನ ದೊಡ್ಡ ಮಟ್ಟದ ಚಟುವಟಿಕೆ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇದೆ, ಬಿರುಸಿನ ಒಂದು ಚಟುವಟಿಕೆ ಇದು, ಕುತೂಹಲ ಕೆರಳಿಸ್ತಾ ಇದೆ. ಏನಾಗ್ತಿದೆ ಇವತ್ತು ಬೆಳಗ್ಗೆಯಿಂದ? ಹರೀಶ್, ಬಹಿರಂಗವಾಗಿ ಎಲ್ಲೂ ಕೂಡ ದೊಡ್ಡ ಮಟ್ಟದ ಚಟುವಟಿಕೆಗಳು ನಡೀತಾ ಇಲ್ಲ, ಆದರೆ ಆಂತರಿಕವಾಗಿ ಸಾಕಷ್ಟು ಚಟುವಟಿಕೆ ನಡೀತಾ ಇದೆ ಕಳೆದ 3 ದಿನಗಳಿಂದ. ಇವತ್ತು ಕೂಡ ಆ ಒಂದು ಯಡಿಯೂರಪ್ಪ ನಿವಾಸಕ್ಕೆ ಆ ಒಂದು ಸಾಕಷ್ಟು ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಸಂಸದೆ ಆಗಿರ್ತಾರೆ, ಶೋಭಾ ಕರಂದ್ಲಾಜೆ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ರೇಣುಕಾಚಾರ್ಯ, ಲಿಂಗಣ್ಣ, ರಾಜುಗೌಡ ಈ ತರ ಶಾಸಕರು ಕೂಡ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆ ಒಂದು ರೀತಿಯಲ್ಲಿ ಅಮಿತ್ ಶಾ ಅವರು ದೂರವಾಣಿ ಕರೆಯನ್ನು ಮಾಡೋದ್ರ ಮೂಲಕ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಈಗಾಗಲೇ ಆಪರೇಷನ್ ಕಮಲ ಒಂದು ದೇಶದಲ್ಲೂ ಕೂಡ ಸುದ್ದಿ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇದೆ, ಮತ್ತೆ ಆ ಬಗ್ಗೆ ಕೂಡ ಸಾಕಷ್ಟು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಕೂಡ ಸುಮಾರು 4.5 ನಿಮಿಷಗಳ ಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಆದರೆ ಯಡಿಯೂರಪ್ಪನವರು ಹೇಳಿದ್ದಾರೆ ಹೈಕಮಾಂಡ್ಗೆ ಸೋಮವಾರದ ತನಕವೂ ಕೂಡ ಕಾಯಬೇಕಾಗುತ್ತೆ. ಸಿದ್ದರಾಮಯ್ಯನವರು ಶನಿವಾರ ಬರ್ತಾರೆ, ಭಾನುವಾರ ಆದ್ಮೇಲೆ ಸಾಕಷ್ಟು ಚಟುವಟಿಕೆಗಳು ನಡೆಯುತ್ತವೆ. ಹಾಗಾಗಿ ಸೋಮವಾರ ಒಂದು ಕ್ಲಾರಿಟಿ ಸಿಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ತನಕವೂ ಕೂಡ ನಾವು ಕೂಡ ತಾಳ್ಮೆಯಿಂದ ಇರ್ತೇವೆ, ಯಾವುದೇ ರೀತಿಯ ಬಹಿರಂಗ ಹೇಳಿಕೆಗಳನ್ನು ಕೂಡ ಕೊಡೋದಿಲ್ಲ ಅಂತ ಕೂಡ ಯಡಿಯೂರಪ್ಪನವರು ಅಮಿತ್ ಶಾ ಅವರಿಗೆ ಈಗಾಗಲೇ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಇದ್ರ ಜೊತೆಗೆ ಅಮಿತ್ ಶಾ ಅವರು ಕೂಡ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆಯೂ ಕೂಡ ಇರುತ್ತೆ, ಜೊತೆಗೆ 3 ರಾಜ್ಯ ವಿಧಾನಸಭಾ ಚುನಾವಣೆ ಕೂಡ ಇರುತ್ತೆ. ಹಾಗಾಗಿ ಒಂದು ವೇಳೆ ಆಪರೇಷನ್ ಕಮಲ ಫೇಲ್ಯೂರ್ ಆದ್ರೆ ಬೇರೆ ಬೇರೆ ರೀತಿಯ ಒಂದು ಇದಕ್ಕೆ ಚಟುವಟಿಕೆಗಳು ಕೂಡ ಕಾರಣ ಆಗ್ಬಿಡುತ್ತೆ. ಹಾಗಾಗಿ ಅದನ್ನ ಕೂಡ ಒಂದು ರೀತಿಯಲ್ಲಿ ಗುಪ್ತವಾಗಿ ಮಾಡಬೇಕಾಗುತ್ತೆ. ಯಾವೊಬ್ಬ ಶಾಸಕರಾಗ್ಲಿ ನಾಯಕರುಗಳಾಗ್ಲಿ ಬಹಿರಂಗವಾಗಿ ಅದರ ಬಗ್ಗೆ ಹೇಳಿಕೆಗಳನ್ನು ಕೂಡ ಕೊಡಬಾರದು ಅಂತ ಕೂಡ ಸೂಚನೆಯನ್ನು ಕೂಡ ರವಾನಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹರೀಶ್, ಬಟ್ ಇವತ್ತು ಬೆಳಗ್ಗೆಯಿಂದ ಯಾರ್ಯಾರು ಬರ್ತಿದ್ದಾರೆ, ಇವಾಗಲೂ ಶಾಸಕರೆಲ್ಲ ಭೇಟಿ ಮಾಡ್ತಿದ್ದಾರಾ? ಅವ್ರು ಕರೆದು ಮಾತಾಡುವಂತ ಪ್ರಯತ್ನ ನಡೀತಾ ಇದೆಯಾ, ಹೇಗೆ?
ಸಹಜವಾಗಿ ಯಡಿಯೂರಪ್ಪನವರು ನಿನ್ನೆ ಬಹಳಷ್ಟು ಶಾಸಕರು ಕೂಡ ಕರೆದು ಮಾತನಾಡಿದ್ರು. ಸುಮಾರು 35 ಹೆಚ್ಚಕ್ಕೂ ಶಾಸಕರು ಒಂದು ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದು ಅಲ್ಲಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಇವತ್ತು ಕೂಡ ಬಹಳಷ್ಟು ಶಾಸಕರು ಬರ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಮಾಯಕೊಂಡ ಶಾಸಕರಂತ ಲಿಂಗಣ್ಣ ಅವರಾಗಿರ್ಬೋದು, ಮತ್ತೆ ಸುರಪುರ ಶಾಸಕರಂತ ನರಸಿಂಹಗೌಡ, ರಾಜುಗೌಡ ಆಗಿರ್ಬೋದು, ಅದ್ರ ಜೊತೆಗೆ ರೇಣುಕಾಚಾರ್ಯ. ಅದು ಸಹಜವಾಗಿ ಟೆನ್ಷನ್ ಯಾವ್ದು ಜಾಸ್ತಿ ಇದೆ ರವೀಶ್? ಅಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ಉರುಳಿಸುವ ತಂತ್ರಗಾರಿಕೆ ಟೆನ್ಷನ್ ಅಥವಾ ತಮ್ಮ ಶಾಸಕರನ್ನ ಉಳಿಸಿಕೊಳ್ಳುವ ಟೆನ್ಷನ್ ಜಾಸ್ತಿ ಇದೆಯೋ? ಸಹಜವಾಗಿ ಎರಡೂ ಕೂಡ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ಅವರು ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ, ನಮ್ಮ ಕಡೆನೂ ಕೂಡ ಶಾಸಕರಿದ್ದಾರೆ ಅಂತನೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಶಾಸಕರುಗಳನ್ನು ಕೂಡ ತಮ್ಮ ಬಳಿ ಒಂಥರ ಇರುವಂತೆ ಮಾಡಿಕೊಳ್ಳೋದ್ರ ಜೊತೆಗೆ ಆ ಒಂದು ಸರ್ಕಾರದ ಬೇರೆ ಬೇರೆ ರೀತಿಯ ಲಾಭವನ್ನು ಕೂಡ ಪಡೆಯೋದಿಕ್ಕೆ, ಅಂದ್ರೆ ಸಮ್ಮಿಶ್ರ ಸರ್ಕಾರದ ಭಿನ್ನಾಭಿಪ್ರಾಯಗಳ ಲಾಭವನ್ನು ಕೂಡ ಪಡೆಯೋದಿಕ್ಕೆ ಬಿಜೆಪಿ ಒಂದು ರೀತಿಯಲ್ಲಿ ತಂತ್ರಗಾರಿಕೆಗಳನ್ನು ಕೂಡ ರೂಪಿಸ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ರವೀಶ್, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.